ಪರವಾಗಿ ನಿಮ್ಮ ಹೋರಾಟಕ್ಕೆ ನನ್ನ ವಿಶೇಷವಾಗಿ ನನ್ನ ಸಹೋದರಿಯರು ತಾಯಂದಿರಿಗೆ ಭಾಗದಲ್ಲಿ ಇದ್ದೀರಿ. ನಿಮ್ಮ ಒಂದು ಕುಟುಂಬದ ಆಸ್ತಿಗಳನ್ನು ಉಳಿಸಬೇಕು ಅಂತ ಹೇಳಿ ನಿಮ್ಮ ಒಂದು ಹಿತ ನಿಲುವೇ ಇದೆ. ಅದಕ್ಕೆ ನಾನು ಪ್ರಥಮವಾಗಿ ನನ್ನ ತಾಯಂದಿರಿಗೆ ಸಹೋದರಿಯರಿಗೆ ವಿಶೇಷವಾಗಿ ನನ್ನ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ನಾವು ಬಂದಿರತಕ್ಕಂಥದ್ದು ಯಾವುದೋ ಒಂದು ನಮ್ಮ ರಾಜಕೀಯದ ಸ್ವಾರ್ಥಕ್ಕಲ್ಲ. ನೀವೇನು 516 ದಿನಗಳಿಂದ ನಿಮ್ಮ ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಹೋರಾಟವನ್ನು ಇವತ್ತು ಗೌರವಿಸ್ತೇವೆ. ಈಗಿನ ಸರ್ಕಾರ ಈ ಭಾಗದ ಶಾಸಕರ ನಡವಳಿಕೆಗಳನ್ನು ಏನು ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಪಾದಯಾತ್ರೆಯ ಕಾರ್ಯಕ್ರಮವನ್ನು ನಿಗದಿಯಾಗಿ ಮಾಡಿದ್ದು. ನಮ್ಮ ಅಶೋಕಣ್ಣ ಅವರಿಗೆ ಬಂದಿದ್ದರು. ರಾಜ್ಯದಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದೇನಿದೆ. ಬಿಜೆಪಿಯ ನಾಯಕರೇನಿದ್ದಾರೆ, ನಮ್ಮ ಪಕ್ಷದ ಸುರೇಶ್ ಬಾಬು ಅವರ ಜೊತೆಯಲ್ಲಿ ನಮ್ಮ ಪಕ್ಷದ ಎಲ್ಲಾ ಶಾಸಕ ಮಿತ್ರರು, ಮಾಜಿ ಶಾಸಕ ಮಿತ್ರರು, ಯಾಕೆಂದ್ರೆ ಎಲ್ಲರೂ ಇದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲಾ ನಾಯಕರು ಇದ್ದಾರೆ. ಒಬ್ಬೊಬ್ಬರ ಹೆಸರನ್ನ ಹೇಳಲಿಕ್ಕೆ ಹೋದ್ರೆ ಸಮಯ ಆಗ್ತದೆ. ಪಕ್ಕದ ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀರಿ, ತುಮಕೂರು ಜಿಲ್ಲೆಯಿಂದ ಬಂದಿದ್ದೀರಿ, ಚಿತ್ರದುರ್ಗದ ನಮ್ಮ ರೈತರು ಕಾಣ್ತಾ ಇದ್ದೀರಿ. ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಿಮ್ಮ ಈ ಒಂದು ಬೆಂಬಲಕ್ಕೆ ನನ್ನ ಈ ಭಾಗದ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ಜನರ ಪರವಾಗಿ ಇವತ್ತು ನೀವೆಲ್ಲ ಇಲ್ಲೇನು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದೇವೆ. ಬೆಳಗ್ಗೆಯಿಂದ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳು, ನನ್ನ ರೈತ ಬಂಧುಗಳು, ನನ್ನ ತಾಯಿಗಳ ಪರವಾಗಿ. ಇವತ್ತು ಈ ಬಿಡದಿಯ ಒಂದು ಯೋಜನೆ ಏನಿದೆ, ಕಾಂಗ್ರೆಸ್ ನಾಯಕರುಗಳು ನಮ್ಮ ಮೇಲೆ ದೋಷ ಕೊಡ್ತಾ ಇದ್ದಾರೆ. ಬಹುಶಃ ಯಾರಾದರೂ 2006ರಲ್ಲಿ ಹಿರಿಯರು ಈ ಭಾಗದಲ್ಲಿ ಇನ್ನೂ ಉಳಿದಿದ್ರೆ ಅವರಿಗೆ ವಿಷಯ ಗೊತ್ತಿದೆ. ಬಹುಶಃ 2006 ಈ ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಾವೇ ಇಟ್ಟಿರಲಿಲ್ಲ. ನಿನ್ನೆ ದಿನ ನಾನು ಯಾವ ಬೆಂಗಳೂರು ಮೈಸೂರು ರಸ್ತೆ PMICPA ಪ್ರಾಜೆಕ್ಟ್ ಬಗ್ಗೆ ಅವತ್ತು ಒಂದು ತೀರ್ಮಾನ ಏನಾಗಿತ್ತು. ಆ ತೀರ್ಮಾನದ ಪ್ರಕಾರ 5 ಟೌನ್ಶಿಪ್ಗಳನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಏನಿತ್ತು. ಅದು ಯಾವುದನ್ನೂ ಮಾಡದೆ ಬೆಂಗಳೂರು ನಗರದಲ್ಲಿ ಒತ್ತಡಗಳೇನಿತ್ತು, ಆ ಒತ್ತಡಗಳನ್ನು ಸರಿಪಡಿಸಲಿಕ್ಕೆ ಏನು ಮಾಡಬಹುದು ಅಂತ ಹೇಳಿ ಕೆಲವು ಪ್ರಪೋಸ್ಗಳನ್ನ ಇಟ್ಟಂಥದ್ದು. ನಮ್ಮ ಕಾಲದಲ್ಲಾಗಲಿ ಬಿಜೆಪಿಯ ಕಾಲದಲ್ಲಾಗಲಿ ನಾವು ಈಗಿನ ಸರ್ಕಾರದಲ್ಲಿ ಗ್ರೇಟ್ ಶಿವಕುಮಾರ್ ಯಾವೊಂದು ಪ್ರಾಥಮಿಕ ಅಧಿಸೂಚನೆ ಅಂತಿಮ ಅಧಿಸೂಚನೆಯನ್ನೇ ಹೊರಡಿಸಿದ್ದಾರೆ. 2025ನೇ ಇಸ್ವಿಯವರೆಗೆ ಈ ಭಾಗದಲ್ಲಿ ಯಾವುದೇ ಭೂಮಿಯನ್ನ ನಾವು ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿರಲಿಲ್ಲ. ಇವತ್ತು ಈ ಭಾಗದಲ್ಲಿ ಈ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈಗ ಬರಬೇಕಾದ್ರೆ ಒಂದು ಸಂದೇಶ ನೋಡಿದೆ. ಈ ಸಂದೇಶದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ನಾನು ಈ ಭಾಗದ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಈ ವಿದೇಶಗಳಲ್ಲಿ ಇರ್ತಕ್ಕಂಥ ಇಂಟರ್ನ್ಯಾಷನಲ್ ರಸ್ತೆಗಳು, ಉದ್ಯಾನವನ, ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಿ ಈ ಭಾಗದ ಜನರ ಬದುಕಿಗೆ, ಈ ಭಾಗದ ಯುವಕರಿಗೆ ಉದ್ಯೋಗವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಈಗೇನು 2 ಕೋಟಿ ಹಣ ನಿಗದಿಯಾಗಿತ್ತು. ಇವತ್ತಿನ ಸಂದೇಶದಲ್ಲಿ ನಿಮ್ಮ ಟಿವಿ ಇದರಲ್ಲಿ ನೋಡಿ ಫೋನ್ಗಳಲ್ಲಿ 2 ಕೋಟಿಯಿಂದ 3 ಕೋಟಿ ಹೋಗೋರೀಗ. ಇದೇನು ಚೌಕಾಶಿ ವ್ಯಾಪಾರವಾ? ಚೌಕಾಶಿ ವ್ಯಾಪಾರವಾ? ಇಲ್ಲಿ ಪಾಪ ಕನಕಪುರದವರು ದೇಶ ಇಟ್ಕೊಂಡು ಬಂದಿದ್ದಾರೆ. ಒಂದಿಷ್ಟು ರೆಕಾರ್ಡ್ ಸಿಸ್ಟಮ್ ಬಂದವರಿಗೆ ನೋಡಿ, ಕನಕಪುರದಲ್ಲಿ ಆ ದಲಿತರ ಭೂಮಿನ ಕೋಟಿಗಳನ್ನ ಲೂಟಿ ಮಾಡಿ ಅವರ ರೆಕಾರ್ಡ್ ಹಿಡ್ಕೊಂಡು ಕಳೆದ 10 ವರ್ಷದಿಂದ ಅನಿತಾವ್ರೆ. ಇದು ಮಹಾನುಭಾವ ಮಾಡಿರೋದು. ಇದು ಸುಮ್ಮನೆ ಈ ಗೊಂದಲ ಹೇಳ್ತಾ ಇದ್ದೀನಿ ನಮ್ಮ ರೈತ ಬಂಧುಗಳಿಗೆ. ಇವತ್ತು ಯಾವ ಒಂದು PMIC ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ನಲ್ಲಿ
ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಹಲವಾರು ರೈತರು ಅವರ ಜಮೀನುಗಳನ್ನ ಇಲ್ಲಿಯವರೆಗೆ 30 ವರ್ಷದಿಂದ ಒಂದು ನಯಾ ಪೈಸಾ ದುಡ್ಡು ಕೊಟ್ಟಿಲ್ಲ, ಅವರಿಗೆ ಸೈಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು. 4,000 ಕುಟುಂಬಕ್ಕೆ ಇನ್ನೂ ಸೈಟ್ ಕೊಟ್ಟಿಲ್ಲ. ಕಾರ್ಯಕ್ರಮ ಶಿವಕುಮಾರ್ ಅವರೇ, ನೀವೇ DMICPA ಅಂತ ಹೇಳಿ ಅಥಾರಿಟಿ ಮಾಡಿ, ಆ ಅಥಾರಿಟಿಯ ಅಧ್ಯಕ್ಷರು ಆ BMIC ಪ್ರಾಜೆಕ್ಟ್ಗೆ ಏನಪ್ಪ ಮಾಡಿದ್ದು ನೀವು? ಅದನ್ನೇ ತಮ್ಮನ್ನ ನಾವು ಕೇಳ್ತಾ ಇರೋದು. ಇವತ್ತು 5 ಟೌನ್ಶಿಪ್ ಮನೆ ಹಾಳಾಗೋಗಿ ಬೆಂಗಳೂರು ಸುತ್ತಮುತ್ತ ರೈತರನ್ನ ಒಕ್ಕಲೆಬ್ಬಿಸಿ ಪೊಲೀಸ್ ಲಾಠಿ ಚಾರ್ಜ್ ಮಾಡಿ ಹಲವಾರು ಬಡ ರೈತ ಕುಟುಂಬದ ಹಲವಾರು ಯುವಕರನ್ನ ಜೈಲಿಗೆ ಕಳಿಸಿ ಇವತ್ತಲ್ಲಿ ಜಮೀನು ಇಲ್ಲಿ ಹೊಸಕೆರೆಯಲ್ಲಿ ನಮ್ಮ ಈ ಭಾಗದ ನಮ್ಮ ಯುವಕರು ಯಾರಾದರೂ ಓಡಾಟ ಮಾಡಿದ್ರೆ ಹೊಸಕೆರೆಯಲ್ಲಿ ಗೇಟ್ ಇದೆಯಲ್ಲ, ಯಾವುದು ಟೋಲ್ ಗೇಟ್, ಅದರ ಪಕ್ಕದಲ್ಲಿ ಎದುರು ನೋಡಿ ಶೋಭಾ ಯಾರಪ್ಪ ಅದು? ಅದನ್ನು ನಿಮಗೆ ಮಾಡಲಿಕ್ಕೆ ಎಲ್ಲೂ ವರ್ಷ ಕೊಡ್ತಾರೆ, ಇವ್ರ ಅಪ್ಪನ ಮನೆ ಪ್ರಶ್ನೆ ಮಾಡ್ತಾರೆ. ಇವತ್ತು ಅಲ್ಲಿ ನಾನು ಈ ರಾಜ್ಯದ ಹೈಕೋರ್ಟ್ ನಲ್ಲಿ ಒಂದು ತೀರ್ಪು ಕೊಟ್ಟಿದ್ದಾರೆ. ಕಳೆದ 15 ದಿವಸದಿಂದ, ಕಳೆದ 23 ವರ್ಷಗಳಿಂದ ಸಾವಿರಾರು ರೈತರಿಗೆ 2000ನೇ ಇಸ್ವಿನಲ್ಲಿ ಇನ್ನೂ ಹಣ ಕೊಟ್ಟಿಲ್ಲ ಅವರಿಗೆ. ಕೋರ್ಟ್ ರೈತರಿಗೆ ಒಂದು ಲೀಸ್ ಕಂಪನಿ ಮಾಡಿಲ್ಲ. ಇರ್ತಕ್ಕಂಥ ಆಕ್ಟ್ ಏನಿದೆ, ನಾವು ಯಾವ ಭೂಮಿನ ರೈತರ ಭೂಮಿನ ವಶಪಡಿಸಿ